ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ ಸುಮಾರು ಒಂದು 11 ಗಂಟೆ ಆಗಿದೆ. 11 ಗಂಟೆಗೆ ಸಿಕ್ಕಾಪಟ್ಟೆ ಒಂದು ಬಿಸಿಲು. ಯಾಕೆ ಹೇಳ್ತೀರಾ? ತೋಟಗಳಲ್ಲಂತೂ ಇರೋಕ್ಕಾಗೋದಿಲ್ಲ. ಅಂದರೆ ಈ ರೀತಿಯಾಗಿ ಬಿಸಿಲಲ್ಲಿ ಬಯಲಾಗಿರೋಕ್ಕಾಗಲ್ಲ. ಈ ರೀತಿಯಾಗಿ ಒಂದು ನೆರಳಲ್ಲಿದ್ದರೆ ಆರಾಮಾಗಿರ್ಬೋದು ತೋಟಗಳಲ್ಲಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಒಂದು ಬಿಸಿಲು ಹೊಡಿತಾನೆ ಇರುತ್ತೆ. ಯಾಕೆ ಹೇಳ್ತೀರಾ? ಆ ರೇಂಜ್ಗೆ ಬಿಸಿಲು ಹೊಡಿತಾ ಇದೆ. ಓಕೆ, ಸಮ್ಮರ್ ಸೀಸನ್ ಇನ್ನು ಹೊಡಿದರೆ ಇರುತ್ತಾ ಅದೇನು ಅನ್ನೋದು ಗೊತ್ತಿಲ್ಲ. ಸುತ್ತೂರು ಮಳೆ ಬೀಳ್ತಾ ಇದೆ, ಆದರೆ ನಮಗಂತೂ ಮಳೆ ಅಂತೂ ಬೀಳ್ತಾನೆ ಇಲ್ಲ. ಏನು ನಮ್ಮೂರಿಗೆ ಅದೇನು ಮಾಟ ಮಂತ್ರ ಆಯಿತೋ ನಮಗಂತೂ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಊರುಗಳಿಗೆಲ್ಲ ಬೀಳ್ತಾ ಇದೆ, ಒಳ್ಳೆ ಮಳೆ ಅಂತೂ ಬಿದ್ದೋಗಿದೆ. ಆದರೆ ನಮ್ಮೂರಲ್ಲಿ ಅದೇನು ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇರ್ತೋ ಗೊತ್ತಿಲ್ಲ, ನಮ್ಮೂರಿಗೆ ಮಳೆನೇ ಬೀಳ್ತಾ ಇಲ್ಲ. ನಾವಂತೂ ಒಳ್ಳೆ ಚಪಾತಿಗಳು ಆಮ್ಲೆಟ್ಗಳಲ್ಲಿ ಬೆಂದಂಗೆ ಬೇಯ್ತಾ ಇದ್ದೀವಿ. ಅಷ್ಟೊಂದು ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರು, ಮೇಲೇನೂ ಬಿಸಿ ಕೆಳಗಡೆನೂ ಬಿಸಿ. ಸೆಂಟ್ರಲ್ಲಿ ನಾವು ಒಂಥರ ಈ ಚಪಾತಿ ಮತ್ತು ಈ ಆಮ್ಲೆಟ್ಗಳು ಹೆಂಚು ಮೇಲೆ ಹಾಕಿ ಕಾಯಿಸ್ತಾರೆ ನೋಡಿ, ಆ ರೇಂಜ್ಗೆ ಹೋಗಿದ್ದೀವಿ. ಓಕೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವತ್ತೇನೋ ಹುಳುಗಳೆಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ವಾತಾವರಣನೇ ಒಂಥರ ಬದಲಾಗಿದೆ. ಮತ್ತು ಕೋಗಿಲೆ ಕೂಡ ಕೂಗ್ತಾ ಇದೆ. ಇವತ್ತೇನೋ ಮಳೆ ಬರುತ್ತೋ ಬಿಡುತ್ತೋ ಏನೂ ಗೊತ್ತಿಲ್ಲ. ಓಕೆ, ನೋಡೋಣ. ಹಾಗೆ ಇವತ್ತು ಏನಪ್ಪ ಟಾಪಿಕ್ಕು, ವ್ಲಾಗ್ನ ಶುರು ಮಾಡಿರೋದಂತ ಮೊದಲನೇದಾಗಿ ಹೇಳ್ತೀನಿ. ಇವತ್ತು ಬಂದು ನಮ್ಮ ಸೋರೆಕಾಯಿನ ಕೊಯ್ದ್ರಿ. ಅದೇನು ಗುರು, ಯಾವಾಗ ತೋರಿಸ್ತೀಯಾ ಅಂತ ನೀವು ತಿಳ್ಕೊಬೋದು. ಏನಂದರೆ ಬಿಸಿಲು ಇರೋದು ಕಾರಣಕ್ಕೆ ಟಾರ್ಪಲ್ ಮುಚ್ಚಿದ್ದೀನಿ. ಬೇಕಾದರೆ ಅನುಮಾನ ಇರೋರಿಗೆ ಯಾಕಪ್ಪ ಆಮೇಲೆ ಕಮೆಂಟು ಕೂಡ ಮಾಡಿಬಿಡ್ತಾರೆ, ಏನು ಗುರು ಬೇರೆ ಟಾರ್ಪಲ್ ತೋರಿಸ್ಬಿಟ್ಟು ಸೋರೆಕಾಯಿ ಅಂತ ಅದೆಯಾ ಅಂತ. ನೋಡಿ, ಬಾಕ್ಸ್ಗಳು ಎಲ್ಲ ರೆಡಿಯಾಗಿ ನಿಂತಿದ್ದಾವೆ, ಮಾರ್ಕೆಟ್ಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾವೆ. ಇದೆಲ್ಲ ಬಾಕ್ಸೆ, ಆದರೆ ಒಂದು ಟಾರ್ಪಲ್ ಮಾತ್ರ ಮುಚ್ಚಿದ್ದೀನಿ. ಯಾಕಂದರೆ ನೆರಳಿಗೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಲ್ವಾ, ಅದಕ್ಕೆ. ಓಕೆ, ಏನಕ್ಕಪ್ಪ ಸೋರೆಕಾಯಿ ತೋರಿಸ್ತದೇನೆ ಅಂತ ತಿಳ್ಕೊಂಡ್ರೆ, ಏನಂದರೆ ಸುಮಾರು 4 ತಿಂಗಳಿಂದ ನಮ್ಮ ಸೋರೆಕಾಯಿ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೆ. ನಮ್ಮ ಸೋರೆಕಾಯಿ ಕಟಾವು ಮಾಡಿದಾಗೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೆ. ಏನಂತ ಮಾಡ್ಕೊತಿದ್ದೆ ಅಂತ ಹೇಳಿದ್ರೆ, ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಸಬ್ಸ್ಕ್ರೈಬರ್ಸು ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿರುತ್ತೆ. ಏನಪ್ಪ ಅದಂತ ಹೇಳಿದ್ರೆ, ನಮ್ಮ ಸೋರೆಕಾಯಿಗೆ ಬೆಲೆ ಇಲ್ಲ, ಯಾವ ತರಕಾರಿಗಳಿಗೂ ಬೆಲೆ ಇಲ್ಲ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳ್ಕೊತಾ ಇದ್ದೆ ನನ್ನ ಒಂದು ಕಷ್ಟ ಸುಖ. ನಮ್ಮ ಸಬ್ಸ್ಕ್ರೈಬರ್ಸು ಅದು ಯಾವ ದೇವ್ರನ್ನ ಬೇಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಇಮ್ಮಿಡಿಯೇಟಾಗಿ ಸೋರೆಕಾಯಿ ಎಲ್ಲ ಬೆಲೆ ಎಕ್ಕಿದೆ. ಮತ್ತು ಪ್ರತಿಯೊಂದು ತರಕಾರಿಗಳು ಕೂಡ ಏಕಿದೆ. ಬೀನ್ಸ್ ಬಂದು 30-35 ರೂಪಾಯಿ ಇದ್ದಿದ್ದು KG. ಇವತ್ತಿನ ದಿನ 950,000 ಮಣ ಬಂದು 300-350 ಇದ್ದಿದ್ದು. ಇವತ್ತು ಅದೇ ಒಂದು ಮಣ ಬಂದು ಸರಿಸುಮಾರು 950,000 ರೂಪಾಯಿಗೆ ಎಕ್ಕಿದೆ. ರೈತರಿಗೆಲ್ಲ ಸಿಕ್ಕಾಪಟ್ಟೆ ಒಂದು ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸುಮಾರು 4 ತಿಂಗಳಿಂದ ಫ್ರೆಂಡ್ಸ್ ಯಾವುದೇ ತರಕಾರಿಗೂ ರೇಟ್ ಇಲ್ದಿರ ಎಲ್ಲ ರೈತರು ಬೈಕೊಂಡೇ ತೋಟದಲ್ಲಿ ಕೆಲಸ ಮಾಡ್ಕೊತಾ ಇದ್ರೆ. ಮತ್ತು ಈ ಸಂಕ್ರಾಂತಿ ಹಬ್ಬ ಏನಕ್ಕಪ್ಪ ಬಂತಂತ ಸಿಕ್ಕಾಪಟ್ಟೆ ಜನ ನಮ್ಮ ರೈತರು ಶಾಪಣೆ ಇಕ್ತಾ ಇದ್ರಿ. ಯಾಕಂದರೆ ಆ ಒಂದು ಹಬ್ಬ ಬಂದಿದ್ದೆ, ಬೆಲೆ ಇಲ್ದಿರ ಆಗೋಯ್ತೆ, ನಮಗೆ ಲಾಸ್ ಆಗೋಯ್ತೆ ಅಂತ ಸಿಕ್ಕಾಪಟ್ಟೆ ಪ್ರತಿಯೊಬ್ಬರು ಕೂಡ ಬೇಜಾರು ಮಾಡ್ಕೊತಾ ಇದ್ರು. ಅದರಲ್ಲಿ ನಾನು ಕೂಡ ಒಬ್ಬ. ಅದನ್ನು ಕೂಡ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅದು ನಮ್ಮ ಸಬ್ಸ್ಕ್ರೈಬರ್ಸು ಅದು ಯಾವ ದೇವ್ರನ್ನ ಬೇಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಒಳ್ಳೆ ಬೆಲೆ ಅಂತೂ ಬಂದಿದೆ ಇವತ್ತಿನ ದಿನ ಅಂತಲೇ ಹೇಳ್ಬೋದು. ರೈತರ ಮುಖದಲ್ಲೆಲ್ಲ ನಗು ಬಂದ್ಬಿಟ್ಟಿದೆ ಇವಾಗ. ಅಂದರೆ ಇಷ್ಟು ದಿನ ಸಿಕ್ಕಾಪಟ್ಟೆ ಒಂದು ಬೇಜಾರಾಗಿತ್ತು. ಆ ಒಂದು ವಿಷಯನೇ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳೋಣ ಇವತ್ತು ಅಂತ ನಾನು ಬ್ಲಾಗ್ನ ಶುರು ಮಾಡಿದ್ದು. ಓಕೆ, ಸೋರೆಕಾಯಿ ಬೆಲೆ ಏನೊಂದು ಎಕ್ಕಿದೆ. ಅಂದರೆ ಸಂಕ್ರಾಂತಿ ಹಬ್ಬ ಹೋಗಿದ್ದೆ, ಬೆಲೆ ಇಲ್ದಿರ ಆಗೋಯ್ತು, ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತು. ನಂದೇ ತಿಳ್ಕೊಳ್ರಿ, ಸಂಕ್ರಾಂತಿ ಹಬ್ಬ ಹೋದ್ಮೇಲೆ ಸುಮಾರು ನನಗೆ ಒಂದು 7-8 ಲಕ್ಷ ರೂಪಾಯಿವರೆಗೂ ಕೂಡ ನನಗೆ ಲಾಸ್ ಆಗೋಯ್ತು. ಒಂದು ವೇಳೆ ಏನಾದರೂ ಒಳ್ಳೆ ಬೆಲೆ ನನಗೆ ಸಿಕ್ಕಿದ್ರೆ ನನಗೆ ಅಷ್ಟು ಆದಾಯ ಇರ್ತಾ ಇತ್ತು. ಆದರೆ ಆ ಹಬ್ಬ ಹೋಗಿದ್ದೆ, ಸುಮಾರು ನನಗೆ ಒಂದು 7-8 ಲಕ್ಷ ರೂಪಾಯಿ ಪೂರ್ತಿ ಲಾಸ್ ಆಗೋಯ್ತು ನನಗೆ. ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ, ಇದು ಸಹಜ. ನಮ್ಮ ರೈತರಿಗೆಲ್ಲ ಇದು ಸಹಜ ಅಂತಲೇ ಹೇಳ್ಬೋದು. ಅಂದರೆ ಬೆಲೆ ಸಿಗೋದು, ಬೆಳೆಯೋ ಒಂದು ಕರ್ತವ್ಯ ನಮ್ಮದು. ಭೂಮಿ ತಾಯಿ ಯಾವುದೇ ರೀತಿಯಾಗಿ ಮೋಸ ಮಾಡ್ದಿರ ಭೂಮಿ ತಾಯಿನೂ ಕೂಡ ಕೊಡ್ತಾಳೆ. ನಾವು ಕಷ್ಟ ಬಿದ್ದಂಗೆ, ನಾವು ಬೆವರು ಸುರಿಸ್ದಂಗೆ ಈ ಭೂಮಿ ತಾಯಿನೂ ಕೂಡ ಕೊಡ್ತಾಳೆ. ಆದರೆ ಬೆಲೆ ಸಿಗೋದು ಬಿಡೋದು ಅದು ನಮ್ಮ ಹಣೆ ಬರ ಅಲ್ವಾ? ಹಣೆ ಬರೋಕ್ಕೆ ಹೊಣೆ ಯಾರು? ಆ ರೀತಿಯಾಗಿ ನಮ್ಮ ಒಂದು ಕತೆ. ಸುಮಾರು ಅಷ್ಟು ಲಾಸ್ ಆಗೋಯ್ತು ನನಗೂ ಕೂಡ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ, ಬೆಳೆದಿದ್ದೆಲ್ಲ ಕೈಗೆ ಸಿಗೋದಿಲ್ಲ. ಆ ರೀತಿಯಾಗಿ ಏನನ್ನ ಸಿಕ್ಕಿದ್ರೆ ನಮ್ಮನ್ನು ಹಿಡಿಯೋರು ಎಷ್ಟು ಜನ ಬೇಕು ಅಲ್ವಾ? ಪ್ರತಿಯೊಬ್ಬ ರೈತರಿಗೂ ಕೂಡ ಅಷ್ಟೇ. ಅವ್ರು ಬೆಳೆದಿರೋ ಒಂದು ಬೆಳೆಗೆ ಏನೋ ಒಳ್ಳೆ ಬೆಲೆ ಸಿಕ್ಬಿಟ್ರೆ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಒಂದೊಂದು ಕಾರ್ ನಿಂತಿರುತ್ತೆ, ಕಮ್ಮಿ ಅಂದರೂ ಕೂಡ. ಅದು ಯಾವುದು ಇಂಥ ಕಾರಲ್ಲ, ಆಡಿ, ಬೆನ್ಸು, BMW ಈ ರೇಂಜಲ್ಲಿ ಇಡ್ತೀವಿ ನಾವು.
ಅಂದರೆ ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಳೆ ಸಿಕ್ಬಿಟ್ರೆ ಯಾವ ಬೆಳೆನೂ ಕೂಡ ಫೇಲ್ ಆಗ್ದಿರ ಎಲ್ಲ ಒಳ್ಳೆ ರೀತಿನಲ್ಲಿ ಹೋಗ್ಬಿಟ್ರೆ ಅಂತಿಂಥ ಚೀಪ್ ಕಾರಲ್ಲೆಲ್ಲ ಓಡಾಡೋದಿಲ್ಲ. ಓಡಾಡಿದ್ರೆ ಫಾರ್ಚುನರ್ BMW ಬೆನ್ಸು ಬಾಡಿ ಈ ರೀತಿಯಾಗಿ ಒಂದು ಕಾರುಗಳಲ್ಲಿ ನಾವು ಓಡಾಡ್ತೀವಿ. ಆ ಥರ ಒಂದು ಹೈಫೈ ಜೀವನನ ಶುರುವಾಗುತ್ತೆ ಒಬ್ಬ ರೈತರಿಗೆ. ನಾವು ಬೆಳೆದಿರೋ ಒಳ್ಳೆ ಬೆಳೆಗೆ ಒಂದು ಬೆಲೆ ಸಿಕ್ಬಿಟ್ರೆ ಆ ಥರ ಒಂದು ಕಾಲ ಬರಬೇಕು ಕಣ್ರಿ. ಆ ಥರ ಕಾಲ ಬರಬೇಕು. ಇವತ್ತಿನ ದಿನ ಆಟಿ ಅದೇನೋ ಹೇಳ್ತಾರಲ್ಲಪ್ಪ, BT ಈ ಥರ ಒಂದು ಕಂಪ್ನಿಗಳವರು ಹೆಂಗೆ ಟಿಪ್ ಟಾಪಲ್ಲಿ ಹೋಗ್ತಾರೆ, ಅವರೇನು ಯಾವ ಟಿಪ್ ಟಾಪ್ ಅವ್ರಿಗಿಂತ ಇನ್ನೂ ಒಂದು ಕೈ ಮೇಲೆ ನಾವು ರೈತರು ಕೂಡ ಓಡಾಡ್ತೀವಿ. ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬ ರೈತರು ಕೂಡ ಓಡಾಡ್ತೀರಿ. ಆ ಥರ ಒಂದು ಕಾಲ ಬರಬೇಕು ಕಣ್ರಿ. ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಬೇಕು. ಆ ಥರ ಸಿಕ್ಬಿಟ್ರೆ ಪ್ರತಿಯೊಬ್ಬರಿಗೂ ಕೂಡ ರೈತರು ಒಳ್ಳೊಳ್ಳೆ ಮನೆಗಳಲ್ಲೇ ಇರ್ತಾರೆ, ಡೂಪ್ಲೆಕ್ಸ್ ಮನೆಗಳಲ್ಲೇ ಇರ್ತಾರೆ, ಒಳ್ಳೊಳ್ಳೆ ಐಷಾರಾಮಿ ಕಾರುಗಳಲ್ಲೂ ಕೂಡ ಓಡಾಡ್ತಾರೆ. ಆ ಥರ ಒಂದು ಕಾಲ ಬರಬೇಕು ಕಣ್ರಿ ಅಲ್ವಾ. ಕಾಲದಿಂದ ಇದೇ ಆಗೋಯಿತು ನಮ್ಮ ರೈತರದ್ದು. ಹಾಗೆ ಒಬ್ಬರು ಕಮೆಂಟ್ ಮಾಡಿದರು. ಆ ಒಂದು ಕಮೆಂಟ್ನ ಈ ಒಂದು ಟೈಮಲ್ಲಿ ಹೇಳ್ಕೊಳಕ್ಕೆ ನಾನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಏನಂದರೆ ನಮ್ಮನ್ನು ತುಂಬ ದಿನದಿಂದ ನೋಡ್ತಾ ಇದ್ದಾರೆ ಅವರು, ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಅವರು ಮಾಡಿರೋ ಒಂದು ಕಮೆಂಟ್ಗೆ ನಾವು ಅರ್ಥ ಮಾಡ್ಕೋಬೋದು. ಏನಂದರೆ ಅಣ್ಣ ನೀವು ಯಾವಾಗೂ ಟೀ ಶರ್ಟು ಮತ್ತು ಶಾರ್ಟ್ಸು ಅಥವಾ ಬನೀನು ಇದೇ ರೀತಿಯಾಗಿ ವ್ಲಾಗ್ ಮಾಡ್ತಾ ಇರ್ತೀರಾ, ನೀವು ಇದೇ ರೀತಿಯಾಗಿ ಇರ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು. ಹೌದು, ನಾವು ಇದೇ ರೀತಿಯಾಗಿ ಇರ್ತೀವಿ. ಅಂದರೆ ಡೈಲಿ ನಾವು ಇದೇ ರೀತಿಯಲ್ಲಿ ಇರ್ತೀವಿ. ಆದರೆ ಯಾಕಂತ ಹೇಳಿದ್ರೆ ನಾವು ತೋಟದಲ್ಲಿ ಕೆಲಸ ಮಾಡೋದು, ಈ ಥರ ಒಂದು ಬಿಸಿಲಲ್ಲೆಲ್ಲ ನಮಗೆ ಈ ಥರ ಟೀ ಶರ್ಟು ಮತ್ತು ಶಾರ್ಟ್ಸು ಮತ್ತು ಬನೀನು ಇದೆಲ್ಲ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಒಳ್ಳೆ AC ಬಟ್ಟೆ ಅಂತಲೇ ಹೇಳ್ಬೋದು ಅಲ್ವಾ. ಅದು ನಮಗೆ ಸಿಕ್ಕಾಪಟ್ಟೆ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಜೀನ್ಸು ಈ ರೀತಿಯಾಗಿ ಏನಾನ ಹಾಕೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ಒಂದು ಶೆಕೆ ಬರಬಾರ್ದು ಜಾಗದಾಗೆಲ್ಲ ಬರುತ್ತೆ ಶೆಕೆ ನೀರು. ಅದಕ್ಕೋಸ್ಕರ ನಾನೇ ಅಲ್ಲ, ತುಂಬ ಜನ ಇವಾಗ ಯೂಸ್ ಮಾಡ್ತೀವಿ ಇದೇ ರೀತಿಯಾಗಿ ಒಂದು ಟೀ ಶರ್ಟು ಶಾರ್ಟ್ಸ್ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಪ್ರತಿಯೊಬ್ಬರು ರೈತರು ಕೂಡ ಅಷ್ಟೇ. ಹಿಂದಿನ ಕಾಲದಲ್ಲಿ ಒಂದಿತ್ತು, ಯಾವುದಪ್ಪ ಅಂತ ಹೇಳಿದ್ರೆ ಪಟಾಪಟಿ ಚಡ್ಡಿ ಅಲ್ವಾ. ಆ ಒಂದು ಪಟಾಪಟಿ ಚಡ್ಡಿ ಆ ಕಾಲ ಹೋಗಿ ಇವಾಗ ಶಾರ್ಟ್ಸ್ ಕಾಲ ಬಂದಿದೆ. ಶಾರ್ಟ್ಸ್ಗಳು, ಹಾಫ್ ಪ್ಯಾಂಟುಗಳು, ಬಾಂಬೆ ಪ್ಯಾಂಟು, ನೈಟ್ ಪ್ಯಾಂಟ್ ಈ ರೀತಿಯಾಗಿ ಹಾಕ್ಕೊಂಡು ನಾವು ವರ್ಕ್ ಮಾಡ್ತೀವಿ ನಮ್ಮ ತೋಟಗಳಲ್ಲಿ. ಅಂದರೆ ನಾವು ತೋಟದಲ್ಲಿ ಕೆಲಸ ಮಾಡುವಾಗ ಈ ರೀತಿಯಾಗಿ ಇರ್ತೀವಿ. ಆದರೆ ಎಲ್ಲಾದರೂ ಹೊರಗಡೆ ಹೋದರೆ, ಯಾವುದನ್ನ ಫಂಕ್ಷನ್ಗೆ ಹೋದರೆ ಒಳ್ಳೆ ರೇಂಜ್ಗೆ ನಾವು ಕೂಡ ಸ್ಲಿಮ್ ಆಗಿ ರೆಡಿ ಆಗಿ ಆ ರೇಂಜಲ್ಲಿ ನಾವು ಕೂಡ ಹೋಗ್ತೀವಿ. ಯಾವ ರೇಂಜಲ್ಲಿ ಹೋಗ್ತೀವಿ ಅಂದರೆ, ಉದಾಹರಣೆಗೆ ಮೊನ್ನೆ ಹೊತ್ತಾನೆ ಒಂದು ಮದುವೆ ಆಗಿತ್ತು. ಆ ಒಂದು ಮದುವೆಗೆ ಹೋಗಿದ್ರಿ, ಅದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ, ಏನೋ ಒಂದು ಸಾಂಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ಅದು ಹಾಕೋಕ್ಕಾಗಲಿಲ್ಲ. ಅದನ್ನು ಇವತ್ತು ನಾನು ನಿಮಗೆ ಹಾಕ್ತೀನಿ. ನಾವೆಲ್ಲಾದರೂ ಹೊರಗಡೆ ಹೋದಾಗ ಯಾವ ರೇಂಜ್ಗೆ ಹೋಗ್ತೀವಿ ಅಂತ ದಯವಿಟ್ಟು ಅದು ಕೂಡ ನೋಡಿ. ಓಕೆ, ನೋಡಿದ್ರಲ್ಲ, ಏನಂದರೆ ಆ ರೇಂಜಲ್ಲಿ ನಾವು ಕೂಡ ಹೋಗಿರ್ತೀವಿ. ಅಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ನಾವು ಈ ಥರನೇ ಇರ್ತೀವಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಕೂಡ ಟಿಪ್ ಟಾಪ್ ಆಗಿ ಯಾರಿಗೇನು ಕಮ್ಮಿ ಇಲ್ಲ ಅಂತ ನಾವು ಕೂಡ ರೆಡಿಯಾಗಿ ಹೋಗ್ತೀವಿ. ಆ ರೀತಿಯಾಗಿರುತ್ತೆ ನಮ್ಮ ಒಂದು ಕತೆ. ಓಕೆ, ಪ್ರತಿ ಒಂದು ವಾರಕ್ಕೊಮ್ಮೆ ಆದರೂ ಹೇಳ್ಕೊತಾ ಇದ್ದೆ ನಿಮ್ಮ ಜೊತೆಗೆ ನಾನು. ಏನಂದರೆ ನಮ್ಮ ಸೋರೆಕಾಯಿ ರೇಟ್ ಇಲ್ಲ, ಬೆಲೆ ಇಲ್ಲ ಅಂತ ವಾರಕ್ಕೊಂದು ಸರಿ ಆದರೂ ಹೇಳ್ಕೊತಾ ಇದ್ದೆ. ಇವತ್ತು ಆ ಒಂದು ಖುಷಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಕೂಡ ಇವತ್ತು ಬ್ಲಾಗ್ನ ಶುರು ಮಾಡಿದ್ದು. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಒಂದು ಬಾಧೆನ ನೋಡೋಕ್ಕಾಗ್ದಿರೋ ಯಾವ ದೇವ್ರನ್ನ ಬೇಡ್ಕೊಂಡ್ರು ಅಂತ ನನಗೂ ಕೂಡ ಅಂದೇ ಅನಿಸ್ಬಿಡ್ತು. ಅಂದರೆ ನನಗೊಂಥರ ದಿಢೀರ್ ಶಾಕ್ ಆಗೋಯ್ತು. ಯಾವಾಗ ನೋಡಿದ್ರು 8 ರೂಪಾಯಿ 10 ರೂಪಾಯಿ ಸೊರೆಕಾಯಿ ಇದ್ದಿದ್ದು ದಿಢೀರಂತ ಎಕ್ಕಿದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಒಂದು ಖುಷಿ ಆಗೋಯ್ತು. ಯಾವ ದೇವ್ರ ಕಣ್ಣೆತ್ತು ನೋಡೋದನಪ್ಪ ಇವತ್ತು, ದೇವ್ರು ಒಳ್ಳೇದು ಮಾಡಿದ್ದಾನೆ ನಮಗೆ ಅಂತ ಅನಿಸ್ಬಿಡ್ತು. ಯಾಕಂತ ಹೇಳಿದ್ರೆ ಬೆಳೆದಿರೋ ಒಂದು ತಕ್ಕಂಗೆ ಬೆಲೆ ಸಿಕ್ಬಿಟ್ರೆ ಅದೊಂದು ಖುಷಿ ಅಲ್ವಾ, ಅದೊಂಥರ ಖುಷಿ. ಆದರೆ ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಗಲಿಲ್ಲ ಅಂದರೆ ಒಂಥರ ಬೋರು, ತೋಟದಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಬೋರು, ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ಅಷ್ಟು. ಆದರೆ ಒಳ್ಳೆ ಬೆಲೆ ಇದ್ದರೆ ತೋಟದಲ್ಲಿ ಅಯ್ಯೋ ಇನ್ನೊಂದಷ್ಟು ಮಾಡೋಣ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ ಅಲ್ವಾ. ಅದಕ್ಕೋಸ್ಕರ ಓಕೆ, ಇವತ್ತು ಈ ಒಂದು ಖುಷಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಬ್ಲಾಗ್ನ ಶುರು ಮಾಡಿದೆ. ಇವತ್ತು ಏನು ಕೂಡ ಕೆಲಸ ಇಲ್ಲ, ಮಾಮೂಲಿ ಅದೇ ಇದ್ದಿದ್ದೆ, ಸೋರೆಕಾಯಿ ಕೊಯ್ಯಿ, ಪ್ಯಾಕ್ ಮಾಡು, ಮಾರ್ಕೆಟ್ ಕಳಿಸು, ಇದೇ ರೀತಿಯಾಗಿ ಮಾಮೂಲಿ ಒಂದು ಕೆಲಸನೇ ನಮ್ಮದು. ಓಕೆ,
ಇವತ್ತೇನು ಕೆಲಸ ಇಲ್ಲ, ಯಾವತ್ತು ಡೈಲಿ ಇದ್ದಿದ್ದೆ ನಮ್ಮ ಕೆಲಸ, ನಮ್ಮ ರೋಟೀನು, ಅದನ್ನು ವ್ಲಾಗ್ ಮಾಡೋದು, ಅದನ್ನು ಯೂಟ್ಯೂಬಲ್ಲಿ ಹಾಕೋದು, ಅದನ್ನು ನೀವು ನೋಡೋದು, ಅದು ಇದ್ದಿದೆ. ಇವತ್ತು ನಮ್ಮ ಒಂದು ಖುಷಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅನಿಸ್ತಾ, ಅದಕ್ಕೋಸ್ಕರ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಓಕೆ, ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ. ತುಂಬ ಜನ ಕ್ಲಿಕ್ ಮಾಡ್ತೀರಾ, ತುಂಬ ಜನ ನಮ್ಮನ್ನು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿದ್ದೀರಾ, ಅವ್ರಿಗೆಲ್ಲ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೂ ಯಾರು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತೀರಾ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ, ಆ ಒಂದು ಲೈಕ್ಗಳು ನಮಗೆ ಹೆಚ್ಚಾಗೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ಒಂದು ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇನ್ನೊಂದಷ್ಟು ವೀಡಿಯೋ, ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡಬೇಕು ಅಂತ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಆದರೆ ಯಾವುದೋ ಲೈಕ್ ಬಂದಿಲ್ಲ ಅಂದರೆ ಅಯ್ಯೋ ಯಾರಿಗೆ ಇಷ್ಟ ಆಯಿತೋ ಏನೋ ಅಂದ್ಕೊಂಡು ನಾವು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೋಡೋರೆಲ್ಲ ಒಂದು ಲೈಕ್ ಮಾಡಿಬಿಡಿ. ಹಾಗೆ ಫ್ರೆಂಡ್ಸ್, ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ. ಆದರೆ ಹಿಂದೆ ಮಾಡಿರೋ ವೀಡಿಯೋಗಳು ಯಾರು ಕೂಡ ನೋಡ್ತಾ ಇಲ್ಲ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಮ್ಮ ತೋಟ ಕೆಲಸ, ನಮ್ಮ ಹಳ್ಳಿ ನೇಚರು, ನಮ್ಮ ರೈತರ ದಿನಚರಿ ಹೇಗಿರುತ್ತೆ, ರೈತನ ಜೀವನ ಹೇಗಿರುತ್ತೆ ಅದನ್ನು ನೋಡೋ ಇಂಟ್ರೆಸ್ಟ್ ಏನಾದ್ರು ನಿಮಗಿದ್ರೆ ದಯವಿಟ್ಟು ನಮ್ಮ ಒಂದು ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ. ಎಲ್ಲ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ, ನಿಮ್ಗೆ ಯಾವ ಟೈಟಲ್ ಇಷ್ಟ ಆಗುತ್ತೋ, ಯಾವ ಫೋಟೋ ಇಷ್ಟ ಆಗುತ್ತೋ, ಯಾವ ತನ್ಮೇಲೆ ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ, ನೋಡಿ, ಎಂಜಾಯ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬೈ ಫ್ರೆಂಡ್ಸ್.